ರೈಸ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಇದರ ಪ್ರವರ್ತಕರಂತ ನಮ್ಮ ಪುತ್ತೂರು ತಾಲೂಕಿನ ನೆಚ್ಚಿನ ಶಾಸಕರಂತ ಅಶೋಕ್ ಕುಮಾರಯ್ಯವರ ನೇತೃತ್ವದಲ್ಲಿ ನಡೆಯುವಂಥ ಇದೇ ಬರುವ ಸೋಮವಾರ ಅಶೋಕ ಜನಮನ 2025 ಇದು ಜನಸಾಮಾನ್ಯ ನಾಡಿಮಿಡಿತ ಎಂಬ ಟ್ಯಾಗ್ಲೈನ್ ನಡೆಯುವಂಥ ಕಾರ್ಯಕ್ರಮ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ಸುಮಾರು 13 ವರ್ಷಗಳು ನಾವು ಈ ಒಂದು ದೀಪಾವಳಿಯ ಸಂಭ್ರಮದ ಆಚರಣೆಯನ್ನು ನಾವು ಸಮಾಜದ ಲಕ್ಷ ಮಂದಿ ಜನರೊಟ್ಟಿಗೆ ಸೇರಿಕೊಂಡು ಮಾಡಬೇಕನ್ನುವ ಕನಸನ್ನು ಹೊತ್ತವರು ನಮ್ಮ ಮಾನ್ಯ ಶಾಸಕರು. ತಮಗೆಲ್ಲ ತಿಳಿಯುವಂತೆಯೇ ಹೋದ ವರ್ಷ ನಾವು ಸುಮಾರು 85,000 ಮಂದಿಗೆ ನಮ್ಮ ಶಾಲಾ ಕೊಂಬೆಟ್ಟು ಶಾಲಾ ಗ್ರೌಂಡಿನ ನಾವು 85,000 ಮಂದಿಗೆ ವಸ್ತ್ರ ವಿತರಣೆ, ಅದೇ ರೀತಿ ಅನ್ನದಾನವನ್ನು ನಾವು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂಥ ಕೆಲಸ ನಾವು ಹೋದ ವರ್ಷ ಮಾಡಿದ್ದೇವೆ. ಅದು ನಾವು ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಅನ್ನೋಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಈ ವರ್ಷ ನಾವು ಅದನ್ನು ಬೇರೆ ರೀತಿಯಲ್ಲಿ ನಾವು ಮಾಡಬೇಕಂತ ನಿಟ್ಟಿನಲ್ಲಿ ಈ ವರ್ಷ ಆಲೋಚನೆಯನ್ನು ಮಾಡಿದ್ದೆವು. ನಾವು ಟ್ರಸ್ಟಿಂದ ಸುಮಾರು 25,000 ಮಂದಿ ನಾವು ಈ ಒಂದು ಕೆಲಸಕ್ಕೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ನೀವು ನೋಡ್ತಾ ಇರ್ಬೋದು ಬಂಧುಗಳೇ, ನಾವು ಸಾಧಾರಣ 1 ವಾರದಿಂದ ಸುಮಾರು 1 ಲಕ್ಷ ಬಟ್ಟಲುಗಳನ್ನು ನಾವು ಇಲ್ಲಿ ಪ್ಯಾಕಿಂಗ್ ಮಾಡಿ ತಯಾರಿ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಸುಮಾರು ಒಂದು 150-200 ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಅವರ ಮೇಲೆ ಪ್ರೀತಿಗೆ ಬಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಬಂಧುಗಳೇ, ಈ ಸಲ ನಾವು ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯರು ಬರುವವರಿದ್ದಾರೆ. ನಮಗೆಲ್ಲ ತುಂಬ ಸಂತೋಷ ವಿಚಾರ. ನಾವು ಅದಕ್ಕೋಸ್ಕರ ನಾವು ಬೇರೆ ಬೇರೆ ತಂಡಗಳನ್ನು ನಾವು ಮಾಡಿಕೊಂಡು ಸುಮಾರು 32 ತಂಡಗಳನ್ನು ನಾವು ಮಾಡಿಕೊಂಡು ಈ ಒಂದು ಕೆಲಸಕ್ಕೆ ನಾವು ತೊಡಗಿಸಿಕೊಂಡಿದ್ದೇವೆ. ನಾವು ಇದಕ್ಕೋಸ್ಕರ ನಾವು 3 ತಿಂಗಳ ಹಿಂದಿನಿಂದ ಈ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಒಂದು ಗ್ರಾಮ ಭೇಟಿ ಮಾಡುವಂಥ ಕೆಲಸ, ಅದರಲ್ಲಿ ಒಂದು 150 ಜನ ಬೇರೆ ಬೇರೆ ತಂಡಗಳಾಗಿ ನಮ್ಮ ತಾಲೂಕಿನ ಪ್ರತಿ ಗ್ರಾಮಗಳಿಗೆ ಹೋಗಿ ಜನರ ಮನಸ್ಸನ್ನು ಮುಟ್ಟಿಸಿ ಇಂಥ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಶಾಸಕ ಅಶೋಕ್ ಕುಮಾರಯ್ಯವರದು ನೀವೆಲ್ಲ ಬರಬೇಕನ್ನೋದನ್ನು ನಾವು ಆಮಂತ್ರಣ ಪತ್ರವನ್ನು ಕೊಟ್ಟಿದ್ದೇವೆ. ಅದೇ ಪ್ರಕಾರ ನಾವು ಅದಕ್ಕೆ ಬೇಕಾದಂಥ ತಯಾರಿಗಳು ನಾವು ಮಾಡ್ತಾ ಇದ್ದೇವೆ. ನಾವು ಬೇರೆ ಯಾವುದೇ ನಾವು ಅವರಿಗೆ ಆಕಾಂಕ್ಷೆ ತೋರಿಸದೆ ಅವರ ಮೇಲೆ ಪ್ರೀತಿ ಇಟ್ಟು ನಾಳಿದ್ದು ಕೊಂಬೆಟ್ಟಿನ ನಡೆಯುವಂಥ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಅವರೆಲ್ಲ ಅವರ ಮೇಲೆ ಪ್ರೀತಿ ಇಟ್ಟು ಬಂದು ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ನೀವು ನೋಡ್ತಾ ಇರೋ ಬಂಧುಗಳೇ, ಇದರಲ್ಲಿ ಯಾವುದೇ ಅವ್ರ ರಾಜಕೀಯ ಇಲ್ಲ. ಇದರಲ್ಲಿ ನಾವೆಲ್ಲರೂ ಒಂದೇ, ಎಲ್ಲ ಪಕ್ಷದವರು ಯಾವ ಪಕ್ಷವನ್ನು ಸೇರಿಸಿಕೊಂಡು ಅದೇ ರೀತಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ನಾವು ಒಂದೇ ಒಗ್ಗಟ್ಟಿನಲ್ಲಿ ಇರಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತಿದ್ದಾರೆ ಬಂಧುಗಳೇ. ಇದಕ್ಕೋಸ್ಕರ ಅವರು ಯಾರಿಂದ 1 ರೂಪಾಯಿ ಪೈಸೆ ತಗೊಳ್ಳದೆ ತನ್ನ ಸ್ವಂತ ಖರ್ಚಿಂದ ತನ್ನ ಉದ್ಯಮದಲ್ಲಿ ಬಂದಂಥ ಒಂದಷ್ಟು ಹಣವನ್ನು ಈ ಕೆಲಸ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ಆ ಪ್ರಕಾರ ಇವತ್ತು ಅವರು 13 ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಮನೆಯಲ್ಲಿ ನಡೆಯುವಂಥ ಇದೊಂದು ಕಾರ್ಯಕ್ರಮ, ಇವರ ಹಿರಿಯರು ಮಾಡ್ತಾ ಇದ್ದಂಥ ಕಾರ್ಯಕ್ರಮ. ಮನೆಯಲ್ಲಿ ತಂದೆ ತಾಯಿ ಸೇರಿಕೊಂಡು ಕೆಲಸವರಿಗೆ ಒಂದು ದೀಪಾವಳಿ ಸಂಭ್ರಮದಲ್ಲಿ ಬಟ್ಟೆ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅಲ್ಲಿಂದ ಶುರುವಾಗಿ ಸುಮಾರು ಮನೆಯಲ್ಲಿ 10,000 ಜನ ಸೇರುವಂಥ ಪರಿಸ್ಥಿತಿ ಸಂದರ್ಭ ನಿರ್ಮಾಣ ಆಗುವಾಗ ಅಲ್ಲಿ ಜಾಗದ ಕೊರತೆ, ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಅನ್ನೋ ವಿಚಾರವನ್ನು ಅವರು ಮನಗಂಡು ನಮ್ಮಲ್ಲೆಲ್ಲ ಇದರ ಬಗ್ಗೆ ಒಂದು ಮೀಟಿಂಗನ್ನು ಕರೆದು ನಾವು ಇನ್ನು ಮುಂದೆ ಏನು ಮಾಡೋದು, ನಾನು ಇದನ್ನು ನಿಲ್ಲಿಸಲಿಕ್ಕೆಲ್ಲ, ಇದನ್ನು ನಿರಂತರವಾಗಿ ಕೊಡುವಂಥ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅಷ್ಟವರೆಗೆ ಇದನ್ನು ನಿರಂತರವಾಗಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದರು. ಅದರ ನಂತರ ನಮ್ಮ ಹತ್ರ ಎಲ್ಲ ಕೂತು ಮಾತಾಡಿದ ಮೇಲೆ ಹೇಳಿದೆವು, ಇದನ್ನು ನಾವು ಪುತ್ತೂರು ತಾಲೂಕಿನ ಎಲ್ಲಾದರೂ ಒಂದು ಕಡೆ ಮಾಡುವಂಥ ಆಲೋಚನೆ ಮಾಡಿಕೊಂಡು ನಾವು ದಸ ಸಂಭ್ರಮ ಅಂತ ಹೇಳಿ ನಾವು ಕಿಲ್ಲೆ ಮೈದಾನ ಮಾಡಿದೆವು. ಅಲ್ಲಿ ಅಭೂತಪೂರ್ವವಾದ ನಮಗೆ ಅದರ ಪ್ರತಿಫಲ ಸಿಕ್ಕಿತು. ಸುಮಾರು 25,000-30,000 ಜನ ಅಲ್ಲಿ ನಾವು ಸೇರಿಸು. ಅದ ನಂತರ ಇನ್ನೂ ಜನ ಜಾಸ್ತಿ ಆಗ್ತಾ ಬರ್ತಾ ಇರುವಾಗ ಆ ಜಾಗ ನಮಗೆ ಸಾಕಾಗಲ್ಲ ಅಂತ ವಿಷಯ ತಿಳಿದು ನಾವು ಅದನ್ನು ಜೂನಿಯರ್ ಕಾಲೇಜಿನ ಕೊಂಬೆಟ್ಟು ಗ್ರೌಂಡಲ್ಲಿ ನಾವು 3 ವರ್ಷದಿಂದ ಮಾಡ್ತಾ ಇದ್ದೇವೆ. ಸುಮಾರು ಅದು ಈಗ 60,085. ಈ ವರ್ಷ ನಾವು ಯಶಸ್ವಿಯಾಗಿ 1 ಲಕ್ಷ ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಸನ್ನದ್ಧರಾಗಿದ್ದೇವೆ. ಇವರ ವಿಶೇಷವಾಗಿ ಈ ಸಲ ನಾವು ದೋಸೆ ಮೇಳ ಅಂತ ನಾವು ಮಾಡಿದ್ದೇವೆ. ಸುಮಾರು 50,000-60,000 ಜನರಿಗೆ ದೋಸೆಯನ್ನು ಲೈವ್ ಆಗಿ ಅಲ್ಲಿ ಮಾಡಿಕೊಡ್ಬೇಕನ್ನೋ ಚಿಂತನೆ ನಾವು ಮಾಡಿಕೊಂಡಿದ್ದೇವೆ. ಅದರ ಒಟ್ಟಿಗೆ ಅನ್ನದಾನ, ಬಂದವರಿಗೆ ಯಾರಿಗೂ ಹಸಿವಲ್ಲಿ ಹೋಗಬಾರ್ದು, ಪ್ರತಿಯೊಬ್ಬರು ಊಟ ಮಾಡ್ಕೊಂಡು ಹೋಗುವ ನಿಟ್ಟಿನಲ್ಲಿ ಅನ್ನದಾನದ ವ್ಯವಸ್ಥೆ. ಅದೇ ರೀತಿ ನಾವು ಪ್ರತಿ ವರ್ಷ ಸೀರೆಯನ್ನು ಕೊಡ್ತಾ ಇದ್ದೆವು. ಈ ವರ್ಷ ಅದರ ಬದಲಾಗಿ ನಾವು ಏನಾದರೂ ಒಂದು ಚೇಂಜ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರಿಗೆ ಈ ವರ್ಷ ನಾವು ಬೇರೆ ರೀತಿಯಲ್ಲಿ ಕೊಡೋಣ ಅನ್ನೋ ಚಿಂತನೆ ಮಾಡಿಕೊಂಡು ಈ ಸಲ ಇಷ್ಟೊಂದು ದೊಡ್ಡ 1 ಲಕ್ಷದ ಬಟ್ಟಲು ಮತ್ತು ಲೋಟ ಮತ್ತು ಪಿಂಗಾಣಿ
ಬೌಲ್ ಇದೊಂದು ಸೆಟ್ ಮಾಡಿ ಅದರ ಒಟ್ಟಿಗೆ ಬಾತ್ ಟವೆಲ್ ನಾವು ಒರೆಸುವಂತಹ ಬಾತ್ ಟವೆಲ್ ಅನ್ನು ಸೇರಿಸಿಕೊಂಡು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಚಿಂತನೆ ಮಾಡಿದ್ದಾರೆ. ಬಂಧುಗಳೇ, ನೀವು ನೋಡ್ಬೋದು, ಇಂಥ ಒಂದು ಕೆಲಸವನ್ನು ಮಾಡಬೇಕಿದ್ರೆ ನಮಗೆ ಅಷ್ಟಿಷ್ಟು ಜನರು ಸಾಕಾಗುವುದಿಲ್ಲ. ಸುಮಾರು 300 ಜನರು ಇಲ್ಲಿ ಬಂದು ಆ ಕೆಲಸಗಾರರಲ್ಲಿ ತೊಡ್ಕೊಂಡಿದ್ದಾರೆ. ತುಂಬಾ ಸಂತೋಷವಿದೆ ವಿಚಾರ. ಇದೇ ಸೋಮವಾರ ಕೊಂಬೆಟ್ ನಡೆಯುವಂತಹ ಜನಮನ ಕಾರ್ಯಕ್ರಮ 2025 ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಬರಬೇಕು. ತಮ್ಮನ್ನು ನಾನು ಪ್ರೀತಿಯಿಂದ ಆಮಂತ್ರಣ ಮಾಡ್ತಾ ಇದ್ದೇನೆ. ಅಶೋಕ ಜನಮನ 2025 ಕಾರ್ಯಕ್ರಮಕ್ಕೆ ಪೂರ್ವಭಾವಿ ತಯಾರಿ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಸೊ ನಮಗೆಲ್ಲರಿಗೆ ದೀಪಾವಳಿ ಹಬ್ಬ ಆಲ್ರೆಡಿ ಆರಂಭವಾಗಿದೆ. ದೀಪಾವಳಿ ಅಂದರೆ ನಮಗೊಂದು ಬಹಳ ಸಡಗರದ ಒಂದು ಸಂಭ್ರಮ. ಸೊ ನಮ್ದೀಗ ಇವತ್ತು 150ರಿಂದ 200 ಕಾರ್ಯಕರ್ತರು ಒಟ್ಟಿಗೆ ಸೇರಿ ಮಧ್ಯಾಹ್ನದ ಹೊತ್ತು ಗಂಜಿ ಊಟ ಮಾಡಿದೆವು ಟ್ರಸ್ಟ್ನಲ್ಲಿ. ಬೆಳಿಗ್ಗೆ ತಿಂಡಿ ಮಾಡಿದೆವು, ಸಂಜೆ ಕಾಫಿ ಕುಡಿದೆವು, ಇನ್ನು ರಾತ್ರಿ ಊಟನೂ ಮಾಡಲಿಕ್ಕಿದ್ದೇವೆ. ಯಾಕಂದರೆ ಪೂರ್ವಭಾವಿ ತಯಾರಿಗೆ ನಾವೊಂದು 150ರಿಂದ 250 ಕಾರ್ಯಕರ್ತರು ಒಟ್ಟಿಗೆ ಸೇರಿ ಒಂದು ಆಚರಣೆ ಅಂತಲೇ ಹೇಳ್ಬೋದು. ಎಲ್ಲರೂ ನೆಗಾಡಿಕೊಂಡು ಖುಷಿಯಾಗಿ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಿದ್ದೇವೆ. ಸೊ ನಮಗೆ ಒಬ್ಬೊಬ್ಬರಿಗೆ ಟ್ರಸ್ಟಿನ ಪ್ರಮುಖರಿಗೆ ಪ್ರಮುಖ ಸದಸ್ಯರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ನನಗೆ ಕೊಟ್ಟಿರುವಂಥ ಜವಾಬ್ದಾರಿ ಅಂದರೆ ವಸ್ತ್ರ ಸಂಯೋಜನೆ, ನಾಡ್ದು ಕೊಡುವಂತಹ ಗಿಫ್ಟಿನ ಸಂಯೋಜನೆ. ಈಗ ನಮ್ಮ ಟ್ರಸ್ಟ್ ಆಫೀಸ್ನಲ್ಲಿ ಆಲ್ರೆಡಿ ಒಂದು 500ರಿಂದ 1000 ಕಾರ್ಯಕರ್ತರು ಎಲ್ಲರೂ ಸೇರಿ ಪ್ಯಾಕ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ಒಂದು ಸಪೋರ್ಟ್ ಇಲ್ಲದೆ, ಸ್ವ ಇಚ್ಛೆಯಿಂದ ನಮ್ಮದು ಒಂದು ಅಳಿಲು ಸೇವೆ ಇರಲಿ ಅಂತ ಒಂದು ದೊಡ್ಡ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಅಳಿಲು ಸೇವೆ ಇರಲಿ ಎಂಬ ದೃಷ್ಟಿಕೋನ ಇಟ್ಕೊಂಡು ನಮ್ಮ ಕೈಯಲ್ಲಾಗುವಂಥ ಸೇವೆ. ಬೆಳಿಗ್ಗೆ ಯಾರು ಮಹಿಳೆಯರು ಬರ್ತಾ ಇದ್ದಾರೆ, ಮಧ್ಯಾಹ್ನ ನಂತರ ಮಕ್ಕಳು ಬರ್ತಾ ಇದ್ದಾರೆ. ಮಕ್ಕಳಲ್ಲದೆ ನಮ್ಮ ಯುವಕರು ಕೂಡ ಬಂದು ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಅವರವರ ಸಹಕಾರ, ಅವರವರ ಕೈಯಲ್ಲಾದಷ್ಟು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ವಸ್ತ್ರ ಸಂಯೋಜನೆದು ನೀವು ನೋಡ್ಬೋದು, ನಾವು 2 ವೇರ್ ಹೌಸನ್ನು ಆಲ್ರೆಡಿ ಸೆಟ್ ಮಾಡಿದ್ದೀವಿ. ಸೊ ಬೆಳಗಿಂದ ಲೋಡ್ ಬರ್ತಾ ಇದೆ, ಅನ್ಲೋಡ್ ಆಗ್ತಾ ಇದೆ. ನಾವು ಸ್ಟಾಕನ್ನು ಇವತ್ತು ಸ್ಟೋರ್ ಮಾಡುವಂಥ ಕೆಲಸ ಮಾಡಿದ್ದೀವಿ. ಅದಕ್ಕೆ ಬೇಕಾದಂಥ CCTV ವ್ಯವಸ್ಥೆ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ, ನಮ್ಮ ಹತ್ರ ಮೊಬೈಲಲ್ಲಿ ಕಾಣುವ ಹಾಗೆ, ಹಾಗೂ ಸೆಕ್ಯೂರಿಟಿಯನ್ನು ಇಡುವಂಥ ಕೆಲಸ ಮಾಡಿದ್ದೀವಿ. ಸೊ ಪೆಂಡಾಲ್ ಶಾಮಿಯಾನ್ಗಳು ಇಂಪ್ಲಿಮೆಂಟೇಷನ್ ಆಗಿದೆ. ಸೊ ಅದರ ವಿವರವನ್ನು ನಮ್ಮ ಚಪ್ಪರ ಸಮಿತಿಯ ಉಸ್ತುವಾರಿಯಾದಂಥ ಯೋಗೀಶ್ ಸಾಮಾನ್ಯ ಅವರು ನಿಮಗೆ ತಿಳಿಸ್ಲಿಕ್ಕಿದ್ದಾರೆ. ಸೊ ಮಾಧ್ಯಮದ ಮುಖಾಂತರ ಎಲ್ಲ ವ್ಯವಸ್ಥೆ, ನಮ್ಮ ಸಿದ್ದರಾಮಯ್ಯ ಅವರು ಬರುವುದು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಾಡ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಸೊ ಅವರು ಬರುವಂತಹ ಪೂರ್ವಭಾವಿ ತಯಾರಿ ಕೂಡ ನಾವು ಆಲ್ರೆಡಿ ಮಾಡಿದ್ದೀವಿ. ಸೊ ನಾನು ಮಾಧ್ಯಮದ ಮುಖಾಂತರ ವೀಕ್ಷಕರಿಗೆ ಹೇಳುವುದು ಒಂದೇ, ಎಲ್ಲರೂ ಅಶೋಕ ಜನಮನ ನಾಡ್ದು ದೀಪಾವಳಿಯ ಮೊದಲನೆಯ ದಿನ ಅಕ್ಟೋಬರ್ 20 ತಾರೀಕಿಗೆ ಸೋಮವಾರ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಸೊ ನೀವೆಲ್ಲರೂ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮಾಧ್ಯಮದ ಮುಖಾಂತರ ನಿಮ್ಮೆಲ್ಲರ ಹತ್ರ ನಾನು ಬೇಡ್ತಾ ಇದ್ದೇನೆ. ಈಗಾಗಲೇ ಐಟಮ್ ಬರ್ತಾ ಇದೆ. ನಾವು ಒಂದು 10 ದಿನದ ಮುಂಚೆನೇ ನಮಗೆ ಐಟಮ್ ಮುಟ್ಟಿತ್ತು, ಅದು ಪ್ಯಾಕ್ ಆಗಿ ರೆಡಿಯಾಗಿದೆ. ಸೊ ಈಗ 1 ಲಕ್ಷ ಜನರಿಗೆ ಬೇಕಾಗುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಹಿಂದುಗಡೆ ಕೌಂಟರ್ ನೋಡ್ಬೋದು, ಸಾಧಾರಣ 15ರಿಂದ 20 ಕೌಂಟರ್ಗಳನ್ನು ನಾವು ಆಲ್ರೆಡಿ ಅಳವಡಿಕೆ ಮಾಡಿದ್ದೀವಿ. ನಾಳೆ ಊಟದ ಕೌಂಟರ್ಗಳು ರೆಡಿ ಆಗಲಿಕ್ಕಿದೆ. ದೋಸಾ ಕ್ಯಾಂಪಿಗೆ ಬೇಕಾದಂತಹ ಕಾವಲಿ ಆಗಿರ್ಬೋದು, ಮನೇಲಿ ಏನೆಲ್ಲ ಬೇಕು, ಗ್ರೈಂಡರ್ಗಳಾಗಿರ್ಬೋದು, ಎಲ್ಲ ಈಗಾಗಲೇ ಸ್ಥಳಕ್ಕೆ ಮುಟ್ಟಿದೆ. ಅದನ್ನೀಗ ನಾವು ಸೆಟಪ್ ಮಾಡಿ ಅದನ್ನು ವ್ಯವಸ್ಥಿತ ರೀತಿಯಾಗಿ ನಾವು ಇವತ್ತು ಸೆಟಪ್ ಮಾಡಲಿಕ್ಕೆ ಇದ್ದೇವೆ. ಮಾನ್ಯ ಪುತ್ತೂರಿನ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರಯ್ಯ ಅವರ ನೇತೃತ್ವದಲ್ಲಿ ನಡೆಯುವಂತಹ ಅಶೋಕ ಜನಮನ, ಇದು ಜನಸಾಮಾನ್ಯರ ನಾಡಿಬಿಡಿತ ಅನ್ನೋದು ರೈ ಎಸ್ಟೇಟ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಆ್ಯಂಡ್ ರೈ ಎಸ್ಟೇಟ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ಈ ವತಿಯಿಂದ ಸುಮಾರು 13 ವರ್ಷದಿಂದ ನಡೆಯುತ್ತಾ ಇದೆ. ಈ ಬಾರಿ ಅಂತೂ ನಾವು ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರ ಆಗಮನ ಇರೋದರಿಂದ ಹೆಚ್ಚಿನ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಪ್ರಧಾನ ವೇದಿಕೆ ಬಂದುಬಿಟ್ಟು ಸರಿಸುಮಾರು 25,000 ಸ್ಕ್ವೇರ್ ಫೀಟ್ನ ಜರ್ಮನ್ ಟೆಕ್ನಾಲಜಿಯಲ್ಲಿರುವಂತಹ ಜರ್ಮನ್ ಪೆಂಡಾಲ್ ಮತ್ತು ಆ ವಸ್ತ್ರ ವಿತರಣೆ ಮತ್ತು ಆಹಾರ ವಿತರಣೆಗೆ ಬೇಕಾಗಿರುವಂತಹ ಸುಮಾರು 20,000 ಸ್ಕ್ವೇರ್ ಫೀಟ್ನಷ್ಟಿನ ಶೀಟಿನ ವ್ಯವಸ್ಥೆಯನ್ನು ಮಾಡಿಕೊಂಡು 5,000 ಸ್ಕ್ವೇರ್ ಫೀಟ್ನ ಒಂದು ಕಿಚನ್ನ ವ್ಯವಸ್ಥೆ, ಅದೇ ರೀತಿ ಬಂದಂತಹ ಅತಿಥಿಗಳಿಗೆ VIP ಭೋಜನಕ್ಕೆ 4,000 ಸ್ಕ್ವೇರ್ ಫೀಟ್ನ ಶೀಟ್ನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ವಿತರಣೆಯಾಗಲಿರುವಂತಹ ಉಡುಗೊರೆ ಮತ್ತು ವಸ್ತ್ರ ವಿತರಣೆಗಾಗಿ ಬೇಕಾಗಿರುವಂತಹ ಭದ್ರತಾ ಕೊಠಡಿಯನ್ನು ಮಾಡಿಕೊಂಡಿದ್ದೀವಿ. ಅದಲ್ಲದೆ ಈ ಬಾರಿಯ ಈ ಜನಮನದಲ್ಲಿ ವಿಶೇಷವಾಗಿ ಸಾಯಂಕಾಲ 3 ಗಂಟೆಯಿಂದ ನಿರಂತರವಾಗಿ ದೋಸೆ ಮೇಳ ಅನ್ನುವಂಥದ್ದನ್ನು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಇದಕ್ಕಾಗಿ ನಾವು ಒಂದು 20,000 ಸ್ಕ್ವೇರ್ ಫೀಟ್ನ ಶೀಟಿನ ವ್ಯವಸ್ಥೆಯನ್ನು ಈ ಬಾರಿ ಹೆಚ್ಚುವರಿಯಾಗಿ ಮಾಡಿಕೊಂಡು, ಅದಲ್ಲದೆ ಒಟ್ಟು 25,000 ರಿಂದ 30,000 ಸ್ಕ್ವೇರ್ ಫೀಟ್ನ ಪೆಂಡಾಲ್ನ ವ್ಯವಸ್ಥೆಯನ್ನು ಮಾಡಿಕೊಂಡು
ಕೊಂಬೆಟ್ಟುನ ಸುಮಾರು 4-5 ಎಕರೆ ಜಾಗವನ್ನು ಸಂಪೂರ್ಣವಾಗಿ ಈ ಕಾರ್ಯಕ್ರಮಕ್ಕೆ ಶೀಟು ಮತ್ತು ಪೆಂಡಲ್ನಲ್ಲಿ ಕವರ್ ಮಾಡಿಕೊಂಡು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೀವಿ. ಉಪ್ಪಿನಂಗಡಿ, ಕಲ್ಲಡ್ಕ, ಮಾನಿ, ಕಬಕ ಕಡೆಯಿಂದ ಬರುವಂತಹ ಈ ಫಲಾನುಭವಿಗಳಿಗೆ ನಮ್ಮ ಕೊಂಬೆಟ್ಟು ಶಾಲಾ ಮೈದಾನವನ್ನು ಪಾರ್ಕಿಂಗ್ ಆಗಿ ತೆಗೆದುಕೊಂಡಿದ್ದೀವಿ. ಅದೇ ರೀತಿ ಈ ಕಡೆ ಸಾಧಾರಣ ಸುಳ್ಯ ಕಡೆಯಿಂದ ಬರುವವರಿಗೆ ಮಾಲಿಂಗೇಶ್ವರ ದೇವಸ್ಥಾನದ ವಿಶಾಲವಾದ ಗದ್ದೆಯನ್ನು ಪಾರ್ಕಿಂಗ್ ಆಗಿ ತೆಗೆದುಕೊಂಡಿದ್ದೀವಿ. ಅದೇ ರೀತಿ VIP ಅಂದರೆ CM ಮತ್ತು VIPಗಳಿಗಾಗಿ ಬಂಟ್ರ ಭವನ ಮತ್ತು ರಾಮಕೃಷ್ಣ ಪ್ರೌಢಶಾಲೆಯ ಮೈದಾನವನ್ನು ಪಾರ್ಕಿಂಗ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಈ ಬಾರಿಯ ಅಶೋಕ ಜನಮನದ ವಸ್ತ್ರ ವಿತರಣೆ ಮತ್ತು ಉಡುಗೊರೆಯ ವಿತರಣೆಗಾಗಿ ಸುಮಾರು 20-25 ಕೌಂಟರ್ ಮಾಡಿಕೊಂಡಿದ್ವಿ. ಅದರಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ಮಹಿಳೆಯರಿಗಾಗಿ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿ ಆಹಾರ ವಿತರಣೆಯಲ್ಲಿ ಯಾವುದೇ ನೂಕುನುಗ್ಗಲು ಆಗಬಾರದಂಥ ಯೋಜನೆಯನ್ನು ಹಾಕ್ಕೊಂಡು ಸುಮಾರು 30 ಕೌಂಟ್ರು ಆಹಾರ ವಿತರಣೆಗೆ ನಾವು ಮಾಡಿಕೊಂಡಿದ್ದೀವಿ. ಅದೇ ರೀತಿ ದೋಸಾ ಮೇಳದಲ್ಲಿ 15 ಕೌಂಟ್ರಲ್ಲಿ ಸುಮಾರು ಏಕಕಾಲದಲ್ಲಿ 50 ಜನ ಏಕಕಾಲದಲ್ಲಿ ದೋಸೆ ಲೈವ್ ಆಗಿ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಅಶೋಕ್ರಿ ಜನಮನ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಾಗಿ ನಾನು 2 ಮಾತು ಹೇಳ್ತಿದ್ದೇನೆ. ಬೆಳಿಗ್ಗೆ 9 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿಕ್ಕಿದೆ. ಸನ್ಮಾನ್ಯ ನಮ್ಮ ಗೌರವಾನ್ವಿತ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಮಾತುಶ್ರೀಯವರು, ಗಿರಿಜಾಶ್ರೀಯವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದ ನಂತರ ಆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ಪ್ರಧಾನವಾಗಿ ಬೆಳಿಗ್ಗೆ ಚಂದ್ರಶೇಖರ ಹೆಗಡೆ ಪುತ್ತೂರು, ಖ್ಯಾತ ಪುತ್ತೂರಿನಲ್ಲಿ ಬಹಳ ಹೆಸರುವಾಸಿಯಾದಂಥ ಒಬ್ಬರು ಗಾಯಕರು, ಅವರು ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುವ ತನಕ ಈ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಳ್ಳಿಕ್ಕಿದ್ದಾರೆ, ಸಂಗೀತ ರಸಮಂಜರಿ. ಆಮೇಲೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಗಮಿಸಿದ ನಂತರ ಸಭಾ ಕಾರ್ಯಕ್ರಮ ಮುಂದುವರಲಿಕ್ಕಿದೆ. ಸಭಾ ಕಾರ್ಯಕ್ರಮ ಆದ ಬಳಿಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಖ್ಯಾತ ಒಬ್ಬ ಹಾಸ್ಯ ಕಲಾವಿದರು ದೀಪಕ್ ರೈ ಪಾಣಾಜೆ ಇವರ ನೇತೃತ್ವದಲ್ಲಿ ನಿರಂತರ 3 ಗಂಟೆಗಳ ಕಾಲ ನಮಗೆ ಹಾಸ್ಯ ರಸಮಂಜರಿ ಕಾರ್ಯಕ್ರಮಗಳು ವಿವಿಧ ಕಾರ್ಯಕ್ರಮಗಳೊಂದಿಗೆ ಅದು ಹಮ್ಮಿಕೊಳ್ಳಲಿಕ್ಕಿದ್ದಾರೆ. ಅದರ ನಂತರ ಕೆಲವೊಂದು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ. ನಮ್ಮ ಬೆಳ್ಳಾರಿಯ ಖ್ಯಾತ ಒಬ್ಬರು ಅಂದರೆ ಸಂಗೀತ ನಿರ್ದೇಶಕರು, ಹಾಗೆ ಒಬ್ಬ ಗೌರವಾನ್ವಿತ ಒಬ್ಬರು ಸಂಗೀತ ಜನಪದ ಕಾರ್ಯಕ್ರಮಗಳು ನಡೆಯುತ್ತಿರುವಂಥ ಜೀವನ್ ಬೆಳ್ಳಾರೆ ಅವರ ಒಂದು ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಅದರ ನಂತರ ನಮ್ಮ ಶ್ರೀನಿ ಬಳಗ ಕೂಡಿಂಬಾಡಿ ಇವರಿಂದ ಮಕ್ಕಳಿಂದ 2 ನೃತ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ಕುಮಾರಿ ಅನಿಶಾ ನಿಖಿಲಾಡಿ ಇವರಿಂದ ಒಂದು ಫಿಲ್ಮಿ ಡ್ಯಾನ್ಸ್ ಕಾರ್ಯಕ್ರಮ ಜರುಗಲಿಕ್ಕಿದೆ. ಆಮೇಲೆ ಕುಮಾರಿ ಶಿವಾನ್ವಿ ರೈ ಇವರಿಂದ ಒಂದು ನೃತ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ಇದು ನಿರಂತರವಾಗಿ 5 ಗಂಟೆಗಳ ಕಾಲ ಈ ಕಾರ್ಯಕ್ರಮ ಜರುಗುತ್ತಾ ಇದೆ. ಅದರ ಮಧ್ಯದಲ್ಲಿ ಶ್ರೀಮತಿ ಮಲ್ಲಿಕಾ ಜೇರೆ ಇವರಿಂದ ಕೆಲವೊಂದು ಹಾಡುಗಳು ಅವರ ತಂಡದಿಂದ, ಹಾಗೆ 5:30ರಿಂದ ಚಿರಾಗ್ ಗಾನಲಹರಿ ತಂಡದಿಂದ ಕೆಲವೊಂದು ಹಾಡುಗಳನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಲಿಕ್ಕಿದ್ದಾರೆ. ಸುಮಾರು ದಿನಗಳಿಂದ ಇದರ ನಿರಂತರವಾಗಿ ಇಲ್ಲಿಯ ಈ ವ್ಯವಸ್ಥೆಗಳು ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಮಳೆಯ ಅಡಚಣೆ ನಡುವೆ ಕೂಡ ಭಾಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಉಂಟು. ಸುಮಾರು 1 ಲಕ್ಷಕ್ಕೂ ಮಿಕ್ಕಿ ಜನಗಳು ಈ ಸಲ ಆಗಮಿಸುವ ನಿರೀಕ್ಷೆ ಇದೆ. ಭಾಳಷ್ಟು ಉತ್ತಮವಾದ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ನಮಗೆಲ್ಲರಿಗೂ ಭಾಳ ಸಂತೋಷವನ್ನುಂಟು ಮಾಡಿದೆ. ಹಾಗೆ ವೇದಿಕೆಯ ಅಲಂಕಾರ ಸಮಿತಿಯಲ್ಲಿ ಕೂಡ ನನ್ನನ್ನು ಈ ಸಲ ಅಂದರೆ ಅದರ ಸಂಚಾಲಕರಾಗಿ ಮಾಡಿದ್ದಾರೆ. ಭಾಳಷ್ಟು ನಮ್ಮ ಜನಪದ ಏನು ಕಲೆ ಇದೆ ಅದರ ಮುಖಾಂತರ ಆ ರೀತಿಯಲ್ಲಿ ಈ ಒಂದು ವೇದಿಕೆ ಮೂಡಿ ಬರಲಿಕ್ಕಿದೆ. ವೇದಿಕೆ ಅಲಂಕಾರ ಆ ರೀತಿಯಲ್ಲಿ ಮೂಡಿ ಬರಲಿಕ್ಕಿದೆ. ಇದನ್ನು ಕೂಡ ಅದಕ್ಕೆ ಜೀವನ್ ಕಲ್ಲೇಗ ಅವರ ತಂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕಿದೆ. ಹಾಗೆ ಈ ವೇದಿಕೆ ಅಲಂಕಾರ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿ ಆಗ್ತದಂತೇಳಿ ಮತ್ತು ಉತ್ತಮವಾಗಿ ಎಲ್ಲ ಕಾರ್ಯಕ್ರಮದ ಎಲ್ಲ ಸಂಘಟಕರು, ಎಲ್ಲ ವ್ಯವಸ್ಥೆಯ ಸಂಚಾಲಕರುಗಳು ಭಾಳ ನಿರಂತರವಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸ್ತಿದ್ದಾರೆ. ವಂದನೆಗಳು.